ಹಾಯ್ ಸ್ನೇಹಿತರೆ, ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಬೆಳಗ್ಗೆ 4 ಗಂಟೆ ಆಗಿದೆ. 4 ಗಂಟೆಗೆದ್ದು ಇವತ್ತಿಂದು ಶಾಂತಿ ಶಿಸ್ತು ಬ್ರಹ್ಮ ಮುಹೂರ್ತ ಅಲ್ಲ, ಇದೇ ಇವತ್ತಿನ ದಿನದ ಆರಂಭ. ಬನ್ನಿ ಫ್ರೆಂಡ್ಸ್, ಏನಾಗುತ್ತೆ ನೋಡೋಣ. ಇವತ್ತು ಸಿಗೋಣ. ಫ್ರೆಶ್ ಆಗಿಬಿಟ್ಟು ವಾಕಿಂಗ್ ಹೋಗ್ತಾಯಿದ್ದೀನಿ. ಬೆಳಗ್ಗೆ 5:30 ಆಗ್ತಾಯಿದೆ ಟೈಮು. ನೋಡಿ ಹೇಗಿದೆ. ಒಳೇನು ಇನ್ನೂ ಕಾಣಿಸ್ತಾ ಇಲ್ಲ, ಅಷ್ಟೇನು ಬೆಳಕಿಲ್ಲ, ಇನ್ನೂ ಕತ್ತಲಿದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ರೀ. ಬೆಳಗ್ಗೆ ಬೇಗ ಎದ್ದಿಲ್ಲ ಅಂದರೆ ಏನು ಕೆಲಸ ಆಗಲ್ಲ, ಅರ್ಥ ಆಯ್ತಾ? ಹಾಂ, ಬನ್ನಿ. ಅವಾಗಿಂದ ಯೋಗ ಪ್ರಾಕ್ಟೀಸ್ ನಡೀತಾ ಇದೆ. ನೀವು ಬೆಳಗ್ಗೆ ಎದ್ಬಿಟ್ಟು ಯೋಗ ಮಾಡಿ, ಓಕೆನಾ? ಹೆಲ್ತು ಚೆನ್ನಾಗಿರುತ್ತೆ, ಬಾಡಿಗೆ ಒಂದು ಫಿಟ್ನೆಸ್ ಬರುತ್ತೆ. ನಮ್ಮೂರ ಕಡೆ ಇರೋ ಗದ್ದೆ, ಹೊಲ ಅಂತಾರಲ್ಲ, ನಮ್ಮ ಕಡೆ ಹೊಲ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ನೋಡಿ ಈ ರೀತಿ ಇದೆ ಎಲ್ಲ ನಮ್ಮ ಕಡೆ. ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ ನೋಡಿ. ಹೇಗಿದೆ ನೇಚರ್? ಒಳ್ಳೆ ನೇಚರ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿ. ಸನ್ರೈಸ್ ಆಗ್ತಾಯಿದೆ, ನೋಡ್ಬೋದು ನೀವೆಲ್ಲ. ಒಳ್ಳೆ ನೇಚರು, ಫುಲ್ಲು ಕೋಲ್ಡ್ ಇದೆ ಮಾರ್ನಿಂಗು. ಫುಲ್ ಕೋಲ್ಡ್ ಇದೆ, ಇನ್ನೂ ಕೋಲ್ಡ್ ಇದೆ. ಗೊತ್ತಿಲ್ಲ ಯಾಕೆ ಅಂತ. ಇಲ್ಲಿವರೆಗೂ ಕೋಲ್ಡ್ ಇರಲ್ಲ, ಬಟ್ ಈ ಸರಿ ಕೋಲ್ಡ್ ಇದೆ, ನೋಡ್ಬೋದು. ನಮ್ಮ ಹೊಲಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಸ್ಟಾಪ್. ಬನ್ನಿ. ಹೇಗಿದೆ ವಾತಾವರಣ? ಇದು ಅಡಿಕ್ಟ್ ಆಗಿರೋ ಥರ ಇದೆ ನೋಡಿ. ಇದನ್ನು ನಮ್ಮದೇನೆ, ಬಟ್ ನಮ್ಮ ದೊಡ್ಡಪ್ಪ ಅವ್ರದ್ದು. ನಾವಿವಾಗ ಬೇರೆ ಈ ಕಡೆ ಬೇರೆ, ಎಲ್ಲ ಬೇರೆ ನಡೀರಿ. ನೋಡಿ ಬೆಳೆ ಇದೆ ಇಲ್ಲಿ.
ಬೆಳೆ ಇದೆ. ಇವು ಕಾಟ ಮರ, ಇವು ಚುಚ್ಚೋದು, ಇವು ಇರುತ್ತಲ್ಲ, ಇದು ಚುಚ್ಚುತ್ತೆ ಕಾಲಿಗೆಲ್ಲ ಹೋಗುವಾಗ ನೋಡಿ. ಏನು ಮಾಡೋಕ್ಕಾಗಲ್ಲ. ಪ್ರೆಸೆಂಟ್ ಅಂತೂ ಏನೂ ಕೆಲಸ ಇಲ್ಲ ಅಂದರೆ ಅಟ್ಲೀಸ್ಟ್ ಹೊಲಕ್ಕೆ ಆದರೂ ಬರಬೇಕಲ್ಲ, ನೋಡ್ಕೋಬೇಕು ಹೇಗಿದೆ ಹೊಲ, ಹೇಗಿದೆ ಬೆಳೆ ಇರುತ್ತೆ, ಬೆಳೆ ನೋಡ್ಬೇಕಲ್ಲ ಹೇಗಾಗ್ತಾಯಿದೆ ಅಂತ. ಇದು ನೋಡಿ, ಕಡಲೆಕಾಯಿ, ಕಡಲೆ ಬೀಜ, ಕಡಲೆ ಅಂತಾರಲ್ಲ, ನಮ್ಮ ಕಡೆ ಕಡ್ಡಿ ಅಂತಾರೆ, ನಿಮ್ಮ ಕಡೆ ಆ ಕಡೆ ಎಲ್ಲ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಾರ್ಮಲಾಗಿ ಮಾತಾಡ್ಬೋದು ರೀ. ನಾನು ಯಾವ ಥರ ಅಂದರೆ ನಮ್ಮ ಬೀದರ್ ಭಾಷೆ ಮಾತಾಡ್ಬೋದು, ಬರ್ರಿಯೋ ಹೋಗ್ರಿಯೋ. ನಮ್ಮ ಬೀದರ್ ಜನಕ್ಕೆಲ್ಲ ಅರ್ಥ ಆಗುತ್ತೆ, ನಿಮ್ಗಳಿಗೆಲ್ಲ ಅರ್ಥ ಆಗಬೇಕಲ್ಲ. ಬೇರೆ ಕಡೆ ನೋಡೋರು ನೀವು ಅಷ್ಟೇ ಅಂದರೆ ಬೀದರ್ ಡಿಸ್ಟಿಕಲ್ಲಿ ಅಷ್ಟೇ ಜನ ನೋಡ್ತಾರೆ, ಬೇರೆ ಕಡೆಯೂ ನೋಡ್ತಾರೆ, ಅವ್ರಿಗೂ ಅರ್ಥ ಆಗಬೇಕಲ್ಲ ಭಾಷೆ. ಅದಕ್ಕೋಸ್ಕರ ನಾನು ಪ್ರೊಫೆಷ್ನಲಾಗಿ ಮಾತಾಡೋದು ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಸ್ವಲ್ಪ ಜನ ಅಂತಾರೆ ಇವನೇನು ಜಾಸ್ತಿನೇ ಬಿಲ್ಡಪ್ ಕೊಡ್ತಾಯಿದ್ದಾನೆ, ಆ ರೀತಿ ಈ ರೀತಿ ಅಂತ. ಆ ರೀತಿ ಏನಿಲ್ಲ, ಅಷ್ಟೇ ಎಲ್ರಿಗೂ ಅರ್ಥ ಆಗಲಿ ಅಂತೇಳಿ ಮಾತಾಡೋದಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ಚುಸ್ತಾ ಇದೆ, ಕಾಲಿಗಳೆಲ್ಲ ಚುಚ್ಚೋದು ಮಾರಯ್ಯ, ಸಾವು. ನಾನು ಒಂಥರ ಯಾವ ಥರ ಅಂದರೆ ಆಲ್ರೌಂಡರ್ ಥರ ಎಲ್ಲ ಭಾಷೆನೂ ಮಾತಾಡ್ತೀನಿ. ಹಿಂದಿನೂ ಮಾತಾಡ್ತೀನಿ, ಕನ್ನಡನೂ ಮಾತಾಡ್ತೀನಿ, ಮರಾಠಿನೂ ಮಾತಾಡ್ತೀನಿ. ಇದು ನಮ್ಮ ಹೊಲ ನೋಡಿ, ಇದು ಕಾಣಿಸ್ತಿದೆಯಲ್ಲ, ಇಲ್ಲಿಂದ ನಿಮಿಷ, ಹಾಂ, ಇದೆಲ್ಲ ಫುಲ್ಲು ನಮ್ಮದು. ಈ ಬೆಳೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನಮ್ಮದು. ನಾನು ಕೂತ್ಕೊಳ್ಳೋ ಪ್ಲೇಸು ಅಲ್ಲಿ ಕಾಣಿಸ್ತಾಯಿಲ್ಲ, ಅದು ಗಿಡ ಹತ್ರ ಕೂತ್ಕೊಳ್ಳೋದು. ಬನ್ನಿ ಹೋಗೋಣ ಅಲ್ಲಿ ಗಿಡದ ಹತ್ರ. ಚುಸ್ತಾ ಇದೆ. ಕುಸ್ಬಿ ಅಂತಾರೆ ನಮ್ಮ ಕಡೆ, ಕುಸ್ಬಿ ಎಣ್ಣೆ. ಇದರಿಂದ ಎಣ್ಣೆ ತಯಾರಾಗುತ್ತೆ, ಹೆಲ್ತಿಗೆ ಒಳ್ಳೆಯದು ಕುಸ್ಬಿ ಎಣ್ಣೆ. ಬಟ್ ಇದರಲ್ಲಿ ಸುತ್ತಾಡಬೇಕು, ಸ್ವಲ್ಪ ಹೋಗಬೇಕು ಅಂದರೆ ತುಂಬ ಕಠಿಣ, ಹೋಗೋಕ್ಕೆ ಆಗಲ್ಲ, ಅಷ್ಟು ಮುಳ್ಳಿರುತ್ತೆ. ನೋಡಿ, ಮುಳ್ಳು ಕಾಣಿಸ್ತಾ ಇದೆಯಾ? ಮುಳ್ಳು ಇದೆಯಲ್ಲ, ಫುಲ್ಲು ಚುಚ್ಚೋದು ಮಾರಯ್ಯ ಕಾಲಿಗೆಲ್ಲ. ನೋಡ್ತಾ ಇದ್ರಲ್ಲ ಅಂತ. ಬಂತು, ಗಿಡ ಬಂತು. ಅದು ಬರಲಿಲ್ಲ, ನಾನು ಅದರ ಹತ್ರ ಬಂದಿದ್ದೀನಿ. ಓಕೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋದು. ಈ ಕಡೆ ಇದೆಯಲ್ಲ, ಇದನ್ನು ನಮ್ಮದೇ, ಕಡ್ಡಿ ಮತ್ತು ಕುಸುಬಿ ಹಾಕಿದ್ದಾರೆ, ಕಾಣಿಸ್ತಿದಲ್ಲ ಮಿಡ್ಲಲ್ಲಿ ಕಡಲೆಕಾಯಿ. ಈ ಥರ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತಾರೆ ವ್ಯವಸಾಯ, ಕಮೆಂಟ್ ಮಾಡಿ, ಓಕೆನಾ? ಜಾತ್ರೆ ನಡೀತಾ ಇದೆ, ಸಿದ್ಧಾರೂಢರ ಜಾತ್ರೆ ನೋಡಿ, ಅಲ್ಲಿದೆ ಗುಡಿ, ಅಲ್ಲಿದೆ ನಮ್ಮ ಕಾಣಿಸ್ತಾ ಇದೆಯಲ್ಲ. ಜಾತ್ರೆ ಬಾ ಅಂತ ನಮ್ಮ ಫ್ರೆಂಡ್ ಇನ್ವೈಟ್ ಮಾಡಿದ್ದಾನೆ. ನೋಡಬೇಕು, ಸಾಯಂಕಾಲ 4 ಗಂಟೆಗೆ ಮಲ್ಕೊಳ್ಳೋದು, ಬೇಗನೆ ಮಲ್ಕೊಳ್ಳೋದು. ಇವಾಗ ಇಲ್ಲಿ ಒಂದು ಮೈಸೂರನ್ನು ಹೋಗ್ತಾ ಇದ್ದೀವಿ. ಸ್ವಲ್ಪ ಫ್ರೂಟ್ಸ್ ತರಬೇಕು, ಮನೆಯಲ್ಲಿ ಸ್ವಲ್ಪ
ಹಾಲಳ್ಳಿ ಊರಿಗೆ ಬಂದಿದ್ದೀವಿ ಇವಾಗ. ಇಲ್ಲಿನ ಸರ್ಕಾರಿ ಶಾಲೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿಂದ 5 ಕಿಲೋಮೀಟ್ರ್ ಆಗುತ್ತಾ? ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಹೋಗ್ಬಿಟ್ಟು ಅಲ್ಲಿಂದ ಫ್ರೂಟ್ಸ್ ಕಲೆಕ್ಟ್ ಮಾಡಿಬಿಟ್ಟು ಮತ್ತೆ ಹೋಗ್ಬೋದು. ಯಾವುದು ಅಂಬೇಡ್ಕರ್ ಸರ್ಕಲ್? ಓಕೆ ಓಕೆ ಓಕೆ. ನೋಡಿ ಜನಗಳೆಲ್ಲ ಕೂತ್ಕೊಂಡು ಇದು ಮಾಡ್ತಾ ಇದ್ದಾರೆ. ರೀಚ್ ಆದ್ವಿ. ಇದೇ ಹುಲ್ಸೂರು ಇದೆ. ರೀಸೆಂಟಾಗಿ ತಾಲೂಕು ಆಗಿದೆ. ಮುಂಚೆ ಹಳ್ಳಿ ಇತ್ತು, ಇವಾಗ ರೀಸೆಂಟಾಗಿ ತಾಲೂಕು ಆಗಿದೆ. ಡೆವಲಪ್ ಆಗುತ್ತೆ, ಡೆವಲಪ್ ಆಗುತ್ತೆ. ಇಂಡಿಯಾ ಡೆವಲಪ್ ಆಗುತ್ತೆ. ಇಂಡಿಯಾದ ಎಲ್ಲ ಡೆವಲಪ್ ಆಗುತ್ತೆ. ಈ ಕಡೆಲ್ಲ ಇನ್ನೂ ಹೊಲ ಇದೆ. ಹಣ್ಣೆಲ್ಲ ಸಿಗ್ತಾವ್ರಿ. ನೋಡಿ ಇಲ್ಲೆಲ್ಲ ಇಲ್ಲಿನ ಜನಗಳೆಲ್ಲ ಹೋಗ್ತಾ ಇದ್ದಾರೆ ಒಳಗಡೆ. ಪೊಲೀಸ್ ಸ್ಟೇಷನ್ ಇದೆ. ಜನಗಳೆಲ್ಲ ಸುತ್ತಾಡ್ತಾ ಇದ್ದಾರೆ. ಕಮೆಂಟ್ ಮಾಡಿ ಏನು ಅನ್ನಿಸ್ತು ನಿಮಗೆ, ಹೇಗೆ ಅನ್ನಿಸ್ತಾ ಇದೆ ಹುಲ್ಸೂರು, ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲವ ರೀ, ಆ್ಯಪಲ್ ಎಲ್ಲವ ನೋಡ್ರಿ. ಆ್ಯಪಲಲ್ಲಿ ಇಲ್ಲವ ಸರಿಯಾಗವನೇ ಆ್ಯಪಲು. ಯಾವುದು ಎಳ್ನೀರೊಂದು ಸಿಗ್ತಾ ಇಲ್ಲ. ಎಳ್ನೀರು ಇಲ್ಲಿ ನೋಡಿದ್ದೀನಿ ಒಂದ್ಸಲ. ನಡೀರಿ, ಎಲ್ಲಿದೆ ಎಳ್ನೀರು? ಕಾಣಿಸ್ತಿಲ್ಲ. ಎಲ್ಲಿದೆ ಎಳ್ನೀರು? ಎಳ್ನೀರು ನಡೀರಿ, ಕೇಳೋಣ ಎಷ್ಟು ಕೊಡ್ತಿದ್ರಿ ಎಳ್ನೀರು. ಎಳ್ನೀರು ಎಷ್ಟಕ್ಕೆ ಅಣ್ಣ? ಎಳ್ನೀರು ಒಂದು ಕೊಡಿ. ಎಳ್ನೀರು ತೊಗೋಕೆ ಬಂದಿದ್ದೀವಿ. ಎಳ್ನೀರು ತೊಗೋತಾ ಇದ್ದೀವಿ. ಪಾರ್ಸಲ್ ಕೊಡ್ರಣ್ಣ. ಪಾರ್ಸಲ್ ನೋಡಿ ಚೆನ್ನಾಗಿದೆಯಾ? 50 ರೂಪಾಯಿ ಅಂತೆ ಒಂದು ಎಳ್ನೀರು. 50 ರೂಪಾಯಿ ತೆಗಿತಾ ಇದ್ದಾರೆ. ಚೆನ್ನಾಗಿದೆ. ನಿಮ್ಮ ಕಡೆ ಎಳ್ನೀರು ರೇಟ್ ಏನಿದೆ ಹೇಳಿ. ಇಲ್ಲಿ 50 ರೂಪಾಯಿ ಒಂದು ಎಳ್ನೀರು. 2 ಎಳ್ನೀರು ತೊಗೊತಾ ಇದ್ದೀನಿ. ತರಕಾರಿ ಮಾರ್ಕೆಟ್. ಫ್ರೂಟ್ಸ್ ತೊಗೊಂಡ್ವಿ, ಎಳ್ನೀರು ತೊಗೊಂಡ್ವಿ. ಹೊರಡ್ತಾ ಇದ್ದೀವಿ ಇವಾಗ. ಊರ ಕಡೆ ಹೊರಡ್ತಾ ಇದ್ದೀನಿ. ಇಬ್ಬರು ಹೊರಡ್ತಾ ಇದ್ದೀವಿ. ಸನ್ಸೆಟ್ಟು ಆಗೋ ಸಮಯ ಇದೆ ನೋಡಿ. ಗಾಡಿ ಓಡ್ಸೋಕೊಂಡು ಬರೋಲ್ಲ ರೀ, ಯಾಕಂದರೆ ಕಾರ್ನವರು ತುಂಬ ಮೈ ಮೇಲೆ ಬರ್ತಾರೆ ಎಲ್ಲರೂ. ನಾವು ಚಿಕ್ಕ ಗಾಡಿ ಏನು ಮಾಡಬೇಕು, ಹಾಗೆ ಹಳ್ಳೂಗೆ ಹೋಗ್ಬೇಕಂತೇವು. ಬಟ್ ಗಾಡಿ ದೊಡ್ಡ ಗಾಡಿಗಳೆಲ್ಲ ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸನ್ಸೆಟ್ಟು ಆಗೋ ಸಮಯ ಆಯಿತು. ಸೂರ್ಯನು ಹೊರಡ್ತಾ ಇದ್ದಾನೆ. ನಾವು ಮನೆ ಕಡೆ ಹೊರಡ್ತೀವಿ. ಮತ್ತೆ ಸಿಗೋಣ, ನಾಳೆ ಸಿಗೋಣ. ಹೇಗನ್ನಿಸ್ತು ವ್ಲಾಗ್? ಹೇಗನ್ನಿಸ್ತು?